ಹಾಯ್ ಎಲ್ರಿಗೂ. ಮಂಗಳೂರಿಂದ ಮಲ್ಲಿಗೆ ಹೂ ತೊಗೊಂಡು ಬಂದಿದ್ರು. ಈ ಹೂವು ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಕಟ್ಟಿರೋದಾಗಿರಲಿ, ಅದ್ರ ಘಮ ಆಗಲಿ ತುಂಬ ಚೆನ್ನಾಗಿತ್ತು. ದೇವ್ರಿಗೆ ಅಲಂಕಾರ ಪೂಜೆ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ ಹೋದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಹಿಂದಿನ ದಿನವೇ ನಾನು ಚಿಯಾ ಸೀಡ್ಸ್ ಮತ್ತು ಓಟ್ಸ್ನ ಹಾಲಲ್ಲಿ ನೆನೆಸ್ಕೊಂಡಿದ್ದೆ. ಸೊ ಅದು ಬೆಳಿಗ್ಗೆ ನೆಂದರೆ ಈ ಥರ ಇರುತ್ತೆ. ಜೊತೆಗೆ ನಾನು ಡ್ರೈ ಫ್ರೂಟ್ಸ್ನ ಏನು ಹಾಕ್ತಿದ್ದೀನಿ ಇಲ್ಲಿ, ಅದು ಹಿಂದಿನ ದಿನವೇ ನಾನು ನೆನೆಸಿಟ್ಕೊಂಡಿದ್ದೆ ನೀರಿನಲ್ಲಿ. ಅದನ್ನು ಸ್ವಲ್ಪ ಕಟ್ ಮಾಡಿ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇವಾಗ ಮ್ಯಾಂಗೋ ಸೇರಿಸ್ಕೊಂಡೆ. ಯಾವ ಫ್ರೂಟ್ಸ್ ಆದರೂ ಇದಕ್ಕೆ ಸೇರಿಸ್ಕೋಬೋದು. ನಾನು ಮ್ಯಾಂಗೋ ಇಷ್ಟ ಮತ್ತು ಮ್ಯಾಂಗೋ ಇತ್ತು ಅಂತ ಮ್ಯಾಂಗೋನ ಸೇರಿಸ್ಕೊಂಡೆ. ಜೊತೆಗೆ ಸ್ವಲ್ಪ ಸೀಡ್ಸ್ನ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಓಟ್ಸ್, ಚಿಯಾ ಸೀಡ್ಸ್, ಫ್ರೂಟ್ಸು ಎಲ್ಲ ಇರೋದ್ರಿಂದ ಮಧ್ಯಾಹ್ನವರೆಗೂ ಹೊಟ್ಟೆ ಫಿಲ್ಲಾಗೇ ಇರುತ್ತೆ. ಮಧ್ಯದಲ್ಲಿ ಏನೂ ತಿನ್ನಬೇಕು ಅಂತ ಏನೂ ಅನ್ಸೋದಿಲ್ಲ. ಮಧ್ಯಾಹ್ನ ಲಂಚ್ಗೆ ಅಂತ ನಾನು ತರುಣ್ಯ ಹೊರಗಡೆ ಹೋಗಿದ್ವಿ. ಜೊತೆಗೆ ನನ್ನ ಫ್ರೆಂಡ್ಸ್ನ ಕೂಡ ಮೀಟ್ ಮಾಡ್ಕೊಂಡು ಬಂದ್ವಿ. ಸೊ ನನ್ನ ಮಗಳೊಂದು ತುಂಬ ಖುಷಿ ಪಟ್ಟಳು ನನ್ನ ಫ್ರೆಂಡ್ಸ್ನ ನೋಡಿ. ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಜಯನಗರ್ನಲ್ಲಿದೆ ಈ ಹೋಟೆಲು. ಸೊ ಈ ಫೋಟೋಸ್ ಎಲ್ಲ ಅಲ್ಲಿ ಒಂದೊಂದು ತೆಗೆಸ್ಕೊಂಡಿರೋದು. ತರುಣಿ ಅಂತೂ ಅವ್ರ ಜೊತೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಲ್ಲ. ಅವ್ರ ಜೊತೆ ಕುತ್ಕೊಂಡು ಫೋಟೋ ಎಲ್ಲ ಅವಳೇ ತೆಗೆಸ್ಕೊತಿದ್ದಾಳೆ. ಈ ಥರ ಮಾಡಿ ಆ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನಾವೆಲ್ಲರೂ ಒಟ್ಟಿಗೆ 3 ವರ್ಷದಿಂದ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಿದ್ವಿ. ಈಗ ಎಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದೀವಿ. ಒಬ್ಬಳಂತೂ ಬೇರೆ ಕಂಟ್ರಿನಲ್ಲೇ ಇದ್ದಾಳೆ. ಚಾನ್ಸ್ ಸಿಕ್ತಾಗೆಲ್ಲ ಮಿಸ್ ಇಲ್ಲದೆ ನಾವೆಲ್ಲ ಮೀಟ್ ಮಾಡೇ ಮಾಡ್ತೀವಿ. ಸೊ ಅಲ್ಲಿ ಶುಶಿ ಎಲ್ಲ ತಿಂದಾದ್ಮೇಲೆ ಕುನಾಫಾ ತಿನ್ನಬೇಕು ಅಂತ ಹತ್ರದಲ್ಲೇ ಇರೋ ಕುನಾಫಾ ಬೈಟಿಗೆ ಹೋಗಿದ್ವಿ. ಸೊ ಅಲ್ಲಿ ತೆಗೆಸ್ಕೊಂಡಿರೋ ಒಂದು ವೀಡಿಯೋಗಳಿದು ರೀಲ್ಸ್ ಮಾಡಲಿಕ್ಕೆ ಅಂತ ವೀಡಿಯೋ ತೆಗೆಸ್ಕೊಂಡು ಫುಲ್ ಮಜಾ ಮಾಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಂತೂ ಪಕ್ಕದಲ್ಲಿ ಸೈಲೆಂಟಾಗಿ ಕುತ್ಕೊಂಡು ನೋಡ್ತಾ ಇದ್ಲು. ಮನೆಗೆ ಬರೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಅಮೆಝಾನಿಂದ ಮನೆಗೆ ಬೇಕಾದ ಕೆಲವು ಐಟಮ್ಸ್ನ ಆರ್ಡರ್ ಮಾಡಿದೆ. ಅದು ಬಂದಿತ್ತು. ಅದೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೆ. ಅದು ಡೈನಿಂಗ್ ಟೇಬಲ್ ಕವರ್, ಟ್ರಾನ್ಸ್ಪರೆಂಟ್ ಕವರು, ಡೈನಿಂಗ್ ಟೇಬಲ್ ಮೇಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಅದು ಆರ್ಡರ್ ಮಾಡಿದೆ. ಆಲ್ರೆಡಿ ಒಂದಿತ್ತು, ಅದು ಹಾಳಾಗಿತ್ತು ಅಂತ ಮತ್ತೆ ಆರ್ಡರ್ ಮಾಡಿದೆ. ಇದು ಪ್ಲಾಸ್ಟಿಕ್ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇದು ತುಂಬ ಚೆನ್ನಾಗಿತ್ತು. ಮತ್ತು ಸಣ್ಣ ಕಿಚನ್ ಆರ್ಗನೈಸರ್ ಸ್ಟ್ಯಾಂಡ್ ಕೂಡ ಆರ್ಡರ್ ಮಾಡಿದೆ. ಅದು ಬಂತು. ಅದು ಆರ್ಗನೈಸ್ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು. ಡಿನ್ನರ್ಗೆ ಖಾರವಾಗಿ ಒಂದು ಸ್ವಲ್ಪ ಚಟ್ನಿ ಬೇಕು ಅಂತ ಚಟ್ನಿ ಮಾಡಿಕೊಂಡೆ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿನ ರುಬ್ಕೊಂಡೆ. ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೆ. ನೀರು ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ ಇದಕ್ಕೆ. ಮತ್ತು ಇನ್ನೊಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ರುಬ್ಬಿರೋದು ಏನಿದೆ ಪೇಸ್ಟನ್ನ ಹಾಕಿ ಅರಿಶಿನ, ಖಾರದ ಪುಡಿ, ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕದು. ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ತಿನ್ನೋದಕ್ಕೆ ನಿಜ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಯಾವಾಗಾರ ಟ್ರೈ ಮಾಡಿ ನೋಡಿ ನೀವು. ಇದು ಇಡ್ಲಿ, ದೋಸೆ, ಚಪಾತಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಿರೋದಕ್ಕೆ ಮತ್ತು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಬಾಯ್.